ಇವತ್ತು ನಾವು ಕ್ರಿಸ್ತನಲ್ಲಿ ಬೇರೂರಿರುವುದು ಅಂದರೆ ಏನು ಅನ್ನೋದನ್ನು ದೇವರ ವಾಕ್ಯದಿಂದ ನಾವು ನೋಡೋಣ. ರಕ್ಷಣೆ ಅಂದರೆ ಪಾಪ ಕ್ಷಮಾಪಣೆ, ಶುದ್ಧೀಕರಣ ಅಂದರೆ ಪಾಪವನ್ನು ಜಯಿಸುವುದು, ಮಹಿಮೆ ಪಡಿಸುವುದು. ಗ್ಲೋರಿಫಿಕೇಶನ್ ಅಂದರೆ ಕ್ರಿಸ್ತನು ಎರಡನೇ ಸಲ ಬಂದಾಗ ಅದರಲ್ಲಿ ನಾನು ಸೇರಬೇಕಂದ್ರೆ ನಾನು ಕ್ರಿಸ್ತನಲ್ಲಿ ಉಳಿಬೇಕು. ಕ್ರಿಸ್ತನಲ್ಲಿ ಬೇರೂರಿರಲಿಲ್ಲ ಅಂದರೆ ನಾವು ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ನೀನು ಕ್ರಿಸ್ತನನ್ನ ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದು ನಡೆದುಕೊಳ್ಳಿರಿ. ನಾವು ಹೆಂಗೆ ಅಂಗೀಕರಿಸಿದ್ವಿ ಜೀಸಸ್ನ? ನಂಬಿಕೆಯಿಂದ. ನಾವು ಏನೂ ಮಾಡಲಿಲ್ಲ, ನಂಬಿದ ತಕ್ಷಣ ನಮಗೆ ಕ್ಷಮಾಪಣೆ ಆಯಿತು. ನಮ್ಮ ಮೇಲೆ ಕೃಪೆ ತೋರಿಸಿದ್ರು. ನೀನೇನೂ ಮಾಡಬೇಕಾಗಿಲ್ಲ, ನಾನು ನಿನಗೆ ಫ್ರೀಯಾಗಿ ಕೊಡ್ತಿದ್ದೇನೆ, ನಾನು ನಿನಗೆ ಧಾರಾಳವಾಗಿ ಕೊಡ್ತಿದ್ದೇನೆ. ನಂಬಿಕೆಯಲ್ಲಿ, ಕೃಪೆಯಲ್ಲಿ ನಮಗೆ ಸತ್ಯವನ್ನು ಬೋಧಿಸಿದಾಗ ನಾವು ರಕ್ಷಣೆ ಹೊಂದಿದ್ವಿ. ಸತ್ಯದಲ್ಲೇ ಕಂಟಿನ್ಯೂ ಮಾಡಬೇಕು. ಬರೀ ನಂಬಿದ್ರೆ ಸಾಲಲ್ಲ, ಅಭ್ಯಾಸಗಳು ಡೆವಲಪ್ ಮಾಡ್ಕೋಬೇಕು, ದಿನಾ ಅಭ್ಯಾಸ ಮಾಡಬೇಕು. ಸೊ ಇಟ್ಸ್ ಅ ಡೈಲಿ ಆ್ಯಕ್ಟಿವ್, ಪ್ರತಿದಿನ ಮಾಡುವಂತಹ ಕ್ರಿಯೆ. ಸೊ ಕ್ರಿಸ್ತನಲ್ಲಿ ಇರುವುದು ಅಂದರೆ ಪ್ರತಿದಿನ ಮಾಡಬೇಕು, ಪ್ರತಿ ಕ್ಷಣ ಮಾಡಬೇಕು. ಹೆಂಗೆ ನೀನು ರಕ್ಷಣೆ ಹೊಂದಿದ್ದೀಯೋ ಹಾಗೇನೆ ನೀನು ಮುಂದುವರಿಬೇಕು ಅನ್ನೋದನ್ನು ಪೌಲನು ಹೇಳ್ತಿದ್ದಾನೆ. ಅದೇ ನಂಬಿಕೆಯಲ್ಲಿ ನೆಲೆಗೊಂಡಿದ್ರೆ ನೀನು ಕ್ರಿಸ್ತನಿಗೆ ನೀನು ಕೃತಾತ್ಮನಾಗಿರ್ತೀಯ, ಕೃತಜ್ಞತೆ ಉಳ್ಳವನಾಗಿರ್ತೀಯ. ನೀನು ಯಾವಾಗಲೂ ಸ್ತೋತ್ರ ಮಾಡ್ತಿರ್ತೀಯ. ಎಲ್ಲ ಚೆನ್ನಾಗಿ ಆಗಿಲ್ಲ ಅಂದರೂ ನನ್ನ ಆತ್ಮ ರಕ್ಷಣೆ ಹೊಂದಿದೆ. ಜೀಸಸ್ ಸಿಂಪಲ್ ಆಗಿ ಹೇಳಿದ್ರು, ನನ್ನಲ್ಲಿ ನೆಲೆಗೊಂಡಿರು, ನಾನು ನಿನ್ನಲ್ಲಿ ನೆಲೆಗೊಂಡಿರ್ತೇನೆ. ನನ್ನಿಂದ ನೀನು ಸಪ್ರೇಟ್ ಆದರೆ ನೀನು ಫಲ ಕೊಡೋಕ್ಕಾಗಲ್ಲ, ನೀನು ನನ್ನ ಉದ್ದೇಶ ಪೂರೈಸೋಕ್ಕಾಗಲ್ಲ.